ಹರಿಸಿದ್ದೇಶ್ವರ ಶಿವಯೋಗೀಶ್ವರ ಗಜಾನನಂ ಭೂತಗಣಾಧಿಸೇವಿತಂ ಕಪಿಧ್ವಜಂಬುಮನಸಾರಭಕ್ಷಿತಂ ಉಮಾಶ್ರುತಂ ಶೋಕವಿನಾಶಕಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗುರುದೇವ ಮಹಾದೇವ ಗುರುದೇವ ಸದಾ ಶಿವ ಗುರುದೈವತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಕಾಯದೊಳಗುರುಲಿಂಗಜಂಗಮದಾಯ ತವನರಿಯಲ್ಕೆ ಸುರಭೋಪಾಯ ಎಂದಿದಿಟ್ಟು ಭಾವಯಸ್ತನಕ್ಕೆ ಕಾಯವನ್ನು ಸಮಸ್ತ ಭಕ್ತರಿಗಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಕಲ ಶರಣು ಶರಣ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮೋಸ್ತುತೆ ಸಪ್ತಮಾತ್ರಿಕೆ ರಗನಂಗಲ ರಕ್ತ ಸರಸಿರವ ಹರಿದು ತೃಪ್ತಿಯಾಗಿ ನರ್ತನವೈ ದೇವಗಂಧರ್ವ ಯಕ್ಷಕಿನ್ನರ ಪುರುಷರೆಲ್ಲ ರಕ್ಷಿಸಮ್ಮಾಯಂ ಮೊರೆ ಅದ್ವೈತಾಧ್ಯಾತ್ಮಯೋಗ ಚಂದ್ರಕ್ಕೆ ಬರಬಿದ್ದು ಕೃಪೆ ಮಾಡುತ್ತಾಯಿ ಭಗರಾಂಬೆ ನಿನಗೆ ಶರಣ ಭಗರಾಂಬೆ ನಿನಗೆ ಶರಣು ಶರಣ ಶರಣು ಶರಣ ಶರಣ. ಶಿವ ಸಾಂಬ ಜಯ ಪಾರ್ವತೀಪತಿ ಶಿವಹರ ಮಹಾದೇವ. ಶಿವಾಯ ನಮಃ 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 ಶಿವಾಯ ನಮಃ
ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಗುರುದೇವರ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸಿಕೊಂಡು ಸುಕ್ಷೇತ್ರ ಯಜಮಿ ಗ್ರಾಮದ ಅಧಿಷ್ಠಾತು ಸದ್ಗುರುದೇವ ಬೇಡಿದವರಿಗೆ ಬೇಡುತ್ತೇನೆ ನೀಡುವ ಕಾಮಧೇನು ಕಲ್ಪವೃಕ್ಷೋಡ ಚಿಂತಾಮಣಿ ಸದಸ್ಯರಾದ ಕರ್ತೃ ಸಿದ್ದೇಶ್ವರರ ಪಾವನ ಚರಣಾರವಿಂದಗಳನ್ನು ಕೊಡಿ ಭಕ್ತಿಯನ್ನು ಸಮರ್ಪಿಸಿ ಈ ಶರನ್ನವರಾತ್ರಿಯ ಈ ಮಂಗಲಮಯ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಶಾಂಭವಿ ಶಂಕರಿ ಮನೋನ್ಮೋಹಿನಿ ಜನ್ಮಾದಿ ಜಗದೀಶ್ವರಿ ಜಗದೋದ್ಧಾರಣೆಯಾಗಿರ್ತಕ್ಕಂಥ ಶಕ್ತಿ ಪರಾಶಕ್ತಿ ಪರಾಂಬೆ ತಾಯಿ ಜಗನ್ಮಾತೆಯರಾದ ಅವರಿಗೆ ಅಂತ ಕೋಟಿ ದೀರ್ಘದಂಡವನ್ನು ಸಮರ್ಪಿಸಿ ಜಗನ್ಮಾತೆ ಮಹಾಪುರಾಣದ ಜೊತೆಗೆ ಈ ವರ್ಷ ವಿಶೇಷವಾಗಿ ಜಗನ್ಮಾತೆಯ ಪ್ರತಿರೂಪವೇ ಆಗಿರುವಂತ ಪುರುಷ ರೂಪಿನಿಂದ ಧರೆಗೆ ಅವತರಿಸಿ ಬಂದು ಜಗನ್ಮಾತೆ ಭಕ್ತರನ್ನು ಉದ್ಧರಿಸಿದ ಮಹಾಮಹಿಮಾ ಪುರುಷ ಲೀಲಾಮೂರ್ತಿ ಪವಾಡ ಪುರುಷ ಅವಧೂತ ಶ್ರೇಣಿಯಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ನವೀನ ಬುದ್ಧದ ಅಜಾತ ಜಗದ್ಗುರು ನಾಗಲಿಂಗ ಶಿವಯೋಗೀಶ್ವರರ ಶ್ರೀಚರಣಾರವಿಂದಕ್ಕೆ ಅನಂತ ಭಕ್ತಿ ಶರಣಗಳನ್ನು ಸಮರ್ಪಿಸಿ ಜಗದ್ಗುರು ಸಿದ್ಧಾರೂಢರ ಬಸವಾದಿ ಶಿವಶರಣರ ನಾಡಿನ ಎಲ್ಲ ದಾರ್ಶನಿಕರ ಶ್ರೀಚರಣಾರವಿಂದಕ್ಕೆ ಶರಣೆಂದು 24 ವರ್ಷಗಳ ಪರ್ಯಂತರವಾಗಿ ಹಿಡಿದುಕೊಂಡು ಬಂದಿರತಕ್ಕಂಥ ಈ ಸುಕ್ಷೇತ್ರ ಯಲಜೇರಿ ಗ್ರಾಮದ ಪ್ರಸಿದ್ದೇಶ್ವರರ ಶ್ರೀಮಠದಲ್ಲಿ ಮಂಗಲಮಯ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದಿರುವಂತ ಸದಾವಕಾಲ ಮುಹೂರ್ತ ಮಾಡಿರುವಂತ ಇದೇ ಗ್ರಾಮದ ವೇದಮೂರ್ತಿ ಮೃಗಯಜ್ಜನವರ ಶ್ರೀಚರಣಾನಂದ ಅನಂತ ಶರಣಗಳನ್ನು ಸಮರ್ಪಿಸಿ ಬಹಳ ಸುಂದರವಾಗಿರ್ತಕ್ಕಂಥ ಸುಶ್ರಾವ್ಯ ಕಂಠದಿಂದ ತಮ್ಮ ಭಕ್ತಿ ಸಂಗೀತ ಸೇವೆಯನ್ನು ನಡೆಸುತ್ತಾ ಬಂದಿರುವ ಗಂಧರ್ವಂಶ ಸಂಭೂತರಾದ ನಮ್ಮ ಬೆಳಗಿಯ ಚಿದಾನಂದ ಬಡಿಗೇರವರಿಗೂ ಅವರ ಚಿರಂಜೀವಿ ಈಶ್ವರ ಬಡಿಗೇರವರಿಗೂ ಇವತ್ತು ನಮ್ಮ ತಬಲಾಜಿಗೆ ಸ್ವಲ್ಪ ಬೇರೆ ಹೋಗಿದ್ದಾನೆ, ಬೇರೆ ಕೆಲಸ ಇತ್ತು ತನ್ನಾಗ ಶಿವಾನಂದ ಪಟ್ಟಿಯವರಿಗೂ ಅನಂತ ಶರಣಗಳನ್ನು ಸಮರ್ಪಿಸಿ ಭಜನಾ ಸೇವೆಯನ್ನು ಮಾಡುತ್ತಾ ಬರುವ ಎಲ್ಲ ಸರ್ವ ಭಜನಾ ಕಲಾವಿದರಿಗೂ ಸಂಚಾಲಕರಾದ ಆತ್ಮೀಯ ಗುರುಬಂಧುಗಳಾದ ನಮ್ಮ ತೋರುಗಟ್ಟಿ ಸರ್ ಅವರು ಕೂಡ ಶರಣವನ್ನು ಸಮರ್ಪಿಸಿ ಈ ಕರಿಸಿದ್ದೇಶ್ವರರ ಈ ಶಿವಾ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ನಮ್ಮ ಪರಶುರಾಮ್ ಅವರಿಗೂ ಅವರ ಎಲ್ಲ ದಿಗ್ದರ್ಶಕ ಮಂಡಳಿಗೂ ಪ್ರಸಿದ್ದೇಶ್ವರ ಯುವಕ ಮಂಡಳದ ಎಲ್ಲ ಸದಸ್ಯರಿಗೂ ಅನಂತ ಶರಣಗಳನ್ನು ಸಮರ್ಪಿಸಿ ಅವರಿವರೆಲ್ಲದೆ ಯಥಾರ್ಥವಾಗಿರ್ತಕ್ಕಂಥ ತತ್ವ ವಿಚಾರವನ್ನು ತಿಳಿದುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದ ಸಾರ್ಥಕತೆಯನ್ನು ತಿಳಿದುಕೊಳ್ಳುವುದಿಲ್ಲ. ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಸಂಬಂಧಿತರಾದ ಸಮಸ್ತ ಸದ್ಭಕ್ತ ಶರಣ ತಂದೆ ತಾಯಿಯರಿಗೆ ನಮ್ಮ ಪಾಲನ ಹೋಗಾರವರಿಗೂ ಅನಂತ ಶರಣಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ವಿಷಯವಾಗುತ್ತೇವೆ. ಪುರಾಣ ಪ್ರಾರಂಭ ಕಾಲದಲ್ಲಿ ಸಚ್ಚಿದಾನಂದ ಸ್ವರೂಪ ಸದ್ಗುರುನಾಥನನ್ನು ಕುರಿತು ಅವಶ್ಯವಾಗಿ ಮಂಗಲವನ್ನು ಮಾಡಬೇಕು.
ಬಹುಮತದ ಬಡಗರು ಬಿಡಿ ಅಂತ ದಗ್ಗ ಬಿಡಿ ಅಂತ 84 ಲಕ್ಷ ಹಿಂಬಾದ ಯೋಗಿಯವರು ಶಂಭು ಪದವನ್ನು ಪಡೆಯಲು ಮನುಷ್ಯ ಜನ್ಮವೊಂದೇ ಇರುತ್ತುವ ಹಾಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಅದು ಮನುಷ್ಯ ಜನ್ಮ. ಜಂತುನಾಂ ನರಜನ್ಮ ದುರ್ಲಭಂ. ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಜನ್ಮ ಅದು ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ. ಮನುಷ್ಯ ಅಂತಕ್ಕಂಥ ಈ ನಾಮ ಎಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾರಿಗೆ ಮನುಷ್ಯರಬೇಕು, ಮನುಷ್ಯ ಅಂದ್ರೆ ಯಾರು ಒಂದಿಷ್ಟು ಅರ್ಥ ಮಾಡ್ಕೋಬೇಕು. ಹೌದ್ರಿ. ಮತ್ತೆ ಕಣ್ಣ, ಕೈಯ, ಕಾಲ, ಕಿವಿ, ಮೂಗ, ಬಾಯಿ ಎಲ್ಲ ನಾವು ಅದು ಮುಂಜೆ ಮಾಡ್ಯಾರಂತಾರ ಐತಿ ತಂದೆ ರೆಡಿ. ಮತ್ತೆ ನಾವು ಮನುಷ್ಯರಲ್ಲೇನ್ರಿ ಅಂತ ಒಂದಿಷ್ಟು ಪ್ರಶ್ನೆ. ಯಾರಿಗೆ ಮನುಷ್ಯ ಅಂತಾರಂತಂದ್ರೆ ಯಾರಿಗೆ ಪರಿಶುದ್ಧವಾದ ಮನಸ್ಸು ಇರುತ್ತದೆಯೋ ಅವರಿಗೆ ಮನುಷ್ಯರಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಭೂಮಿ ಮ್ಯಾಲೆ ಮಹಿಷಾಸುರಗತಿ ತಿರುಗಾಕತ್ತ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಜೂಟಂತಾರೆ. ನಿನ್ನ ಮನಸ್ಸಿಗೆ ಬಂದಂಗೆ ತಿರುಗಾಕತ್ತ ನಿನಗೆ ಮನುಷ್ಯ ಅಂತಾರೇನೋ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ಅವನಿಗೆ ಬದುಕಬೇಕು ಅಂತ ಜನ್ಮ ಸಿಕ್ಕಿದ್ದೇವೆ. ಈ ಜನ್ಮ ಮತ್ತೆ ಸಿಕ್ಕಿದ್ದೇವೆ ನಮಗೆ. ಅದಕ್ಕೆ ದಾಸರು ಬಹಳ ದೊಡ್ಡ ಜನ್ಮ ಅಂತಂದ್ರಿ. ಎಂತಹ ಜನ್ಮ ಅಂದ್ರೆ ಬಹು ದೊಡ್ಡ ಮಾನವ ಜನ್ಮ ಬಹು ದೊಡ್ಡದೋ, ಬಹು ದೊಡ್ಡದು. ಅದನ್ನು ಚಾಲು ಮಾಡಕ್ಕೆ ಫೇಲ್ ಆಗ್ತದೆ. ಅದಕ್ಕೆ ಅಡ್ಜಸ್ಟ್ ಫೇಲ್ ಆಗಿರ್ತದೆ. ಅದನ್ನು ಜಾನ್ ಬೇಕಂತ ಇಟ್ಕೊಂಡು ಅಂತ ಮಾನವ ಜನ್ಮ ಬಹು ದೊಡ್ಡದು, ಮಾನವ ಜನ್ಮ ಬಹು ದೊಡ್ಡದು. ಹಾನಿ ಮಾಡಲು ಬೇಡಿ ಚಪ್ಪಲಿಯ, ಹಾನಿ ಮಾಡಲು ಬೇಡಿ ಚಪ್ಪಲಿಯ, ಹಾನಿ ಮಾಡಲು ಬೇಡಿ ಚಪ್ಪಗಳಿಗ ಹಾನಿ ಮಾಡಲು ಬೇಡಿ ಬಹಳ ದೊಡ್ಡದ. ನಿನ್ನ ಮನಸ್ಸಿಗೆ ಬಂದಂಗ ನೀ ತಿರುಗಾಡಿ ಜನ್ಮವನ್ನು ವ್ಯರ್ಥ ಮಾಡಬೇಡ. ಎಂತ ಮೂಲ್ಯವಾದ ಕಣ್ಣು, ಕೈ, ಕಾಲು, ಕಿವಿ, ಕಾಲಿಗೆ ನೀರಲು,
ಕಣ್ಣು ಕೈಕ ನಾಲಿಗೆ ಇರಲಿಕ್ಕೆ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಅದನ್ನು ಚಾಲು ಮಾಡಂತೆ ಅಲ್ಲಿಂದ ಬರಬೇಕು ಸ್ವಲ್ಪ ಬಸ್ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ನಮ್ದೇ ಇಟ್ಟ ಚಂದ ಜನ್ಮ ನೋಡ್ರಿ, ವಿಚಾರ ಮಾಡ್ರಿ. ಈಗ ಇಲ್ಲಿ ಪುರಾಣ ಕೇಳಕ್ ಬಂದಿರಲ್ಲ, ನೀವು ಕೇಳಕ್ ಬಂದಿರಿ, ನಾವು ಹೇಳಕ್ ಬಂದಿರಿ. ಇಲ್ಲಿ ಕರಿಸಿದ್ದೇಶ್ವರ ಈ ಒಂದು ಸ್ಥಾನ ಒಳಗೆ ಬಂದಿ ಒಳಗೆ ಕೂತೇವಲ್ಲ, ಇದನ್ನು ಕೂತೇವಲ್ರಿ. ಈ ಮನುಷ್ಯ ಕೆಟ್ಟ ಅಲ್ಲವಾಯ್ತು, ಹೋಗುವ ಕರ್ಕೊಂಡು ಚಲೋ ಮಾಡಿದೀವಿ ನಡೀತೈತೆ ಮಂದಿ ರೊಕ್ಕ ಭಾಳ ಹೋಗ್ಬಿಟ್ಟು ಹೆಂಗಿಲ್ಲ ಅಂತ ಬರ್ತಾ ಹೋಗ್ಯವ ಕೆಲವು ನಾವು ಮಾಡ್ಕೊಂಡಿದ್ದೆ ಬರೀ ನಾವು ಹೋಗ್ರಿ ನಾವು ಅಂತ ಹೇಳಕ್ ನಾವು ಇದೆಲ್ಲ ಯಾರಿಗೆ ಅಂತಂದ್ರೆ ಪಶುಗಳಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೆಲ್ಲ, ಕೇವಲ ಮನುಷ್ಯನಿಗೆ ಮಾತ್ರ ಇದು ಹೇಳುವುದು ಕೇಳುವುದು. ಇಲ್ಲಿ ಯಾವ ಪ್ರಾಣಿ ಪಕ್ಷಿಗಳಿಗೆ ಒಳಗೆ ಕುಂದ್ರ ಅಲಾವಿಲ್ಲ ನೋಡ್ರಿ. ಮನುಷ್ಯ ಬರಬೇಕು. ಯಾಕೆ ಮನುಷ್ಯ ಬರಬೇಕು? ಮನುಷ್ಯರ ಮಂದಿ ಯಾಕೆ ಅಂತ ಕೇಳಬೇಕು ಅಂದ್ರೆ ಅರಿವುಳ್ಳ ಜನ್ಮ ಇದು. ಮನುಷ್ಯ ಒಂದು ತಿಳುವಳಿಕೆ ಅಂತ ಕೊಟ್ಟಾನೆ, ಒಂದು ಜ್ಞಾನ ಅಂತ ಕೊಟ್ಟಾನೆ, ಒಂದಿಷ್ಟು ಅರಿವು ಅಂತ ಕೊಟ್ಟಾನೆ. ಮತ್ತು ಮನುಷ್ಯನೇ ಬರಬೇಕು ವಿನಃ ಪ್ರಾಣಿ ಪಕ್ಷಿಗಳಿಗೆ ಬರಾಕಿಲ್ಲ. ನೋಡಿಲ್ಲ, ಒಂದು ವೇಳೆ ನಾವು ಹಂಗ ಬದುಕಿದೀವಂದ್ರೆ ಸುಭಾಷಿತ ಹೇಳ್ತದೆ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯವೇ ತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ದೇಶ ಬಲಿಕೋ ವಿಶೇಷ ಧರ್ಮೇನ ಹೀನ ಪಶುಭಿಃ ಸಮಾನ. ನಾವು ಹೇಳೋದಲ್ಲ, ಅನುಭವಕಾರಿ ಹೇಳ್ತಾರೆ. ಪ್ರಾಣಿ ಪಕ್ಷಿಗಳ ಹಾಗೆ ನಾವು ಬದುಕಿದ್ದೀವಿ ಅಂದರೆ ಅವು ಆಹಾರ ತಿಂತವೆ, ನಾವು ಆಹಾರ ತಿಂತೀವಿ. ಆದರೂ ಪ್ರಾಣಿಗಳು ತಿಂದಾಗ ನಮ್ಗೆ ಇನ್ನೂ ತಿನ್ನಕ್ಕೆ ಬರಲ್ಲ. ಬರುವಾಗ ತಿನ್ನೋದು ಗೊತ್ತಿಲ್ಲ, ನಮ್ಗೆ ಇನ್ನೂ ಹೆಂಗೆ ತಿನ್ನಬೇಕು ಅನ್ನೋದು ಗೊತ್ತಿಲ್ಲ. ದನಗಳು ತಿಂತಾವು, ಮನುಷ್ಯರ ತಿಂತೀವಿ. ಊರಾಗ ದನ ದವಾಖಾನೆ ಹೆಚ್ಚದವ, ಮನುಷ್ಯರ ದವಾಖಾನೆ ಹೆಚ್ಚದವ್ರಿ. ಮನುಷ್ಯರ ಹೆಚ್ಚದಲ್ಲ ಅಂದ್ರೆ ಅರ್ಥ ಏನು? ಅದನ್ನ ಹೇಳ್ತಾರೆ ತಿನ್ನಾಕ ಬರ. ಊರಿಗೆ ಬಂದ ದವಾಖಾನಿ ದನದ ಅವೆಟ್ಟು ಶಾನೆ ಇರ್ತಾವು. ನಾವು ಆರ್ಡರ್ ತಿಂದ ಬಸ್ ಬಂದು ಅದಕ್ಕೆ ಯಾಕೆ ಹೊಟ್ಟೆ ಹಿಡ್ಕೊಂಡು ಬರ್ತೇವೆ. ಆರ್ಡರ್ ಮಾಡ್ತೀವಿ, ಯಾಕೋ ಹೊಟ್ಟೆ ಯಾಕೋ ಡಾಕ್ಟರ್ ಮಾಡ್ತೀನಿ ಸಾಹೇಬ್ರ ಸ್ವಲ್ಪ ಗುಳಿಗೆ ಕೊಟ್ರಿ, ಹೊಟ್ಟೆ ಕೆಡಿಸ್ಕೊಳ್ಳೋಲ್ಲ. ತಿಂದ ಹೊಟ್ಟೆ ಕೆಡಿಸ್ಕೊಂಡು ದವಾಖಾನೆ ಒಂದು ದಿವ್ಸ ಹೋಗಿ ಹೋಗ್ತೀವಿ. ನೀವು ಹಕ್ಕ್ಯಾಗ ಮಕ್ಕೊಂಡು ದನ ನೋಡಿ ನಿದ್ರಾ ಅಷ್ಟು ಚಂದನೂ ತಿಂತಾವೆ, ಅಷ್ಟು ಚಂದ ನಿದ್ರಿನೂ ಮಾಡ್ತಾವೆ. ರಾತ್ರಿ ಮಕ್ಕೊಂಡು ಹಕ್ಕ್ಯಾಗ ದನ ನೋಡ್ರಿ ಹೆಂಗೆ ಮಕ್ಕೊಂಡಿರ್ತಾವ, ಮುಂಜಾನೆ ನೋಡ್ರಿ ಹಂಗ ಹೌದು ಚಂದ. ನೀವು ನಮ್ಮ ನೀವು ಕೇಳ್ತಿರ್ತಾರೆ ಹುಡುಗರಿಗೆ, ಯಾಕಂದ್ರೆ ದೇವ್ರಿಗೆ ಕಾಲಿ ಮಾಡ್ತಾರೆ ಮಕ್ಕಳ ಮುಂದೆ. ಆ ಕಡೆ ಕಾಲು ಮಾಡಬೇಡಿ ದೇವ್ರಿಗೆ ಕಡೆ. ಮುಂಜಾನೆ ಹಂಡಿ ಮ್ಯಾಕ ಬಿದ್ದಿರ್ತಾವ ಕಾಲು ಇಟ್ಕೊಂಡು. ಮುಳುಗುದು ಗೊತ್ತಿಲ್ಲ ನಮಗೆ.
ಭಾಳ ಬೇರೆ ಬೆರಕಿ ನಿಂತು ಒಬ್ಬರು ಭಾಳ ಬೆರಕಿ ನಿಂತು ಎಷ್ಟು ವಾಟರ್ ಬಾಟಲ್ ನಿಂತು ಹೊಡಿತಿರ್ತಾರೆ ಅವ್ರಿಗೆ ಹಿಡ್ಬೋದಿರ್ತಾರೆ ಇಲ್ಲ ಯಾರು ತಂದಿದ್ದು ತಿಳ್ಕೊಂಡು ನಾನು ಗೊರಕಿ ಮಾತ್ರ ಮತ್ತೆ ಹುಡ್ಕೋತಾನ ಅಂತ ಕಳ್ಳಿದ್ದಿರ್ಬಾರ್ದಂತ ಒಬ್ಬೊಬ್ಬರು ಕಣ್ಣು ತಕ್ಕೊಂಡು ನಿಂತು ಮಾತ್ರ ನಮ್ಮ ಮುಂದೆ ಕೂತಿರ್ತಾರೆ ಪುರಾಣದಲ್ಲಿ ಇರ್ತದೆ ನೋಡ್ಕೊಂಡು ನಾನು ಕಣ್ಣು ಕಟ್ಟಿಗೆ ಒಂದು ದಿವಸ ಹೇಳ್ರಿ ಏನು ಹೇಳಂಗಿಲ್ಲ ನೀವು ಹೇಳ್ರಿ ಅಂದ ಯಾಕೆ ರೀ ಮಕ್ಕಳ ಕಣ್ಣು ತೆಗೆದು ಕಣ್ಣು ತೆಗೆದು ಹಾಕೋತ ನೀವು ಮಕ್ಕಳು ನಿದ್ದೆ ಮಾಡೋದು ನೋಡ್ರಿ ಕುಂತು ನಿದ್ದೆ ಮಾಡೋದು ನೋಡಿರಿ ಬೆರಕಿ ನಿದ್ದೆನೂ ನೋಡಿರಿ ನಿಂತು ನಿದ್ದೆ ಮಾಡೋದು ನೋಡಿರಿ ಒಬ್ಬೊಬ್ಬರು ನಿಂತು 3 ಮಂದಿ ಹುಲಿ ಅಂತವ್ರು ಜೀವ ತಗೊಂಡಿತ್ತಂತ ನಿದ್ದೆ ಹುಲಿ ಅಂತವ್ರು ಅಂಥವ್ರು ಸತ್ತಿದ್ರು ಅಂತ ನಾವು ನಿದ್ದೆ ಕರ್ತಿದ್ವಿ ಅದೇ ಅಂತ ನಿದ್ದೆ ಅಂದ್ರೆ ಓನ್ಯಾಗ ಅಡ್ಡಾಡ್ಬಿಟ್ಟು ನಿದ್ದೆ ಮಾಡ್ತಿದ್ವಿ ನಾವು ಒಬ್ಬ ನಮ್ಮ ಊರಾಗ ಒಬ್ಬ ಇದ್ದ ಹೆಸರು ಆಗಿಲ್ಲ ರಿಲೇಷನ್ ಇರ್ತಾರೆ ಕೇಳ್ತಾರೆ ಗ್ರಂಥಾಲಯಕ್ಕೆ ಬಂದು ಕೈಯಾಗ ಪೇಪರ್ ಹಿಡದ ಅಂತಂದ್ರೆ ಸರ್ ಓದಾಕತ್ತ ಹೇಳ್ಬೇಕು ನಿತ್ಯ ಚಾಲು ಕೈಯಾಗ ಪೇಪರ್ ಭಜನಾ ದಿವಸ ಯಾವಾಗ ಕರ್ಕೊಂಡು ಹೊಂಟ್ರಿ ಅಂತಂದ್ರೆ ಎಲ್ಲಾರು ಓನ್ಯಾಗ ನಿಂತು ಭಜನಾ ಮಾಡ್ಕೊಂಡು ಚಕಡಿಗೆ ಒಂದು ಸ್ವಲ್ಪ ಆಟ ನಿಂತಿದ್ದಂದ್ರೆ ಆಟ ನಿಂತು ಮಾಡಾಕತ್ತಿದ್ದವ್ರೆ ಅಲ್ಲಿ ಶಿವಾಯನವನ ಇವ್ರು ಬಲಿ ಮುಂದೆ ಇರ್ತೈತಿ ನೀವು ಅದೇ ಚಕಡಿಗೆ ಆಟ ನಿಂತಿರ್ತಿದ್ದ ನಾವು ನೋಡಿದ್ವಿ ಅವನು ಒಂದ್ಸರಿ ಗ್ರಾಫ್ ಅಂತ ಹೇಳಿ ಅವಾಗೆಲ್ಲರೂ ನಿದ್ದೆ ಗ್ರಾಫ್ ಎಕ್ಸ್ರೇಟ್ ಇವು ಓನ್ಯಾಗ ಅಡ್ಡಾಡ್ಕೊತ ನಿದ್ದೆ ಮಾಡ್ತಿದ್ದಪ್ಪ ಅಂದ್ರೆ ಎಂತೆಂಥ ಮಂದಿ ಭೂಮಿ ಮ್ಯಾಗ ಅಂತಂದ್ರೆ ಚಿದಾನಂದ ಅವಧೂತರು ಬಹಳ ಚಂದ ಬರ್ತಾರೆ ಈ ಮನುಷ್ಯನ ಕುರಿತ ಬರ್ತಿದ್ದ ದೇವಿ ಪುರಾಣ ರಾಕ್ಷಸಗಳು ಏನದಾವ ನೀವು ಇವು ರಾಕ್ಷಸಗಳು ಬಿಡ್ರಿ ಎಟ್ಟಂತ ಕೊಲ್ಲಾಕಿ ಎಟ್ಟಂತ ಏನು ಮಾಡ್ಬೇಕಾಕಿ ಅವ್ವ ಒಂದಕ್ಕೊಂದು ಸಾಕೈತಿ ಅವನು ಏನು ಕೊಲ್ತಿರೋ ಇವ್ರು ಬಳಿಗಿನ ಕೊಲ್ರಿ ಅಂತ ಅದು ಅಚಾನಕ ಏನಾಗ್ಬಿಡ್ತಂತಂದ್ರೆ ಪಂಚಮಿ ಬಂತ ಪಂಚಮಿ ಬರಾನತ್ಲೆ ಅವ್ರ ಅಪ್ಪ ಅವ್ರ ಇವರು ಅವ್ರ ಅಕ್ಕನ ಅವ್ರಿಗೆ ಪಕ್ಷ ಊರಿ ಕೊಟ್ಟಿದ್ರು ಹಂಗಾರೆ ಹುಡುಗನ ಉಂಡಿ ಕೊಟ್ಟು ಬರಲಿ ಅಕ್ಕಾಗ ಹೋಗಿ ಯಾವ ಪಂಚಮಿ ಉಂಡಿ ಕೊಟ್ಟು ಬರ್ಲಿ ಅಂತೇಳಿ ಉಂಡಿ ಡೆಬ್ಬಿ ತುಂಬಿ ಅವ್ರ ಮನ್ಯಾಗ ಪಾನ್ ಇತ್ತು ಆ ಪಾನಿನ ಮ್ಯಾಗ ಕುಂದಿಸಿ ಉಂಡಿ ಡೆಬ್ಬಿ ಇಟ್ಟು ಹೊಡ ಮಾಡ್ತಾರೆ ನೀವು ಆ ಓಣ್ಯಾಗ ಅಡ್ಡಾಡ್ಕೊತ ನಿದ್ದೆ ಮಾಡವ ಇವು ಪಾನಿನ ಮ್ಯಾಗ ಕುಂದ್ರೆ 4 ಹೆಜ್ಜೆ ಹೋಗೋಕೆ ಶುರು ಆಗ್ತೀವಿ ನಿದ್ದೆ ನಿದ್ದೆ ಹೊಡ್ಯಾಕ ಮುಂದಿನ ಊರು ಬರ್ಬಾರ್ದು ಪಾನಿಗೆ ನೀರಡಿಕೆ ಆಗಿ ಅದು ಒಂದು ಕೆರಿ ಕಾಲ ಆಗಿತ್ತು ಅದು ಪಾನ್ ಹಚ್ಚೋ ನೀರಾಗ ಹೋಗಂಗಿಲ್ಲ ಎಲ್ಲಿ ಕೆಸರು ಇರ್ತೈತಿ ಅಲ್ಲಿ ಹೋಗೋ ಪಾನ ಮೈಸಾಸುರ ವಾರ ಯಾವ್ದು ಹೇಳ ಗಣಪತಿ ವಾಹನ ಯಾವ್ದು ಸನ್ಮುಖರ ವಾಹನ ಯಾವ್ದು ನವಿಲ ಪರಮಾತ್ಮನ ವಾಹನ ಯಾವ್ದು ವಿಷ್ಣುವಿನ ವಾಹನ ಯಾವ್ದು ರಥ ಅಂತ ನೋಡಿ ಗರುಡ ಲಕ್ಷ್ಮೀ ವಾಹನ ಗೊತ್ತೈತಿ ನಿಮಗೆ ವಿಮಾನ ಇವು ಚಿತ್ರ ನೋಡಿರ್ತಾವ ನೋಡಿ ಹೇಳ್ತಾವ ಗೊತ್ತಿರೋದಿಲ್ಲ ಅವ್ರಿಗೆ ಆ ಕಮಲದ ಹೂವಿನ ಮ್ಯಾಗ ಕುಂತದ್ದು ಕಮಲದ ಹೂವಿನ ಮ್ಯಾಗ ನಿಂತದ್ದು ನವಿಲ ಮ್ಯಾಗ ಕುಂತದ್ದು ಎಲ್ಲ ನೋಡಿರ್ತಾವಲ್ಲ ಆ ನವಿಲ್ರಿ ಕಮಲದ ಹೂವಿ ಲಕ್ಷ್ಮೀ ವಾಹನ ಗೂಗಿ ಗೂಗಿ ಅಂದ್ರೆ ಗೊತ್ತೈತಿ ಗೂಗಿ ಗೂಗಿ ಮನ್ಯಾಗ ಹೋಗ್ರಿ ಏನಂತೈತಿ ಮನ್ಯಾಗ ಲಕ್ಷ್ಮಿ ಒಳಗೆ ಬಂತಂದ್ರೆ
ಗೂಗ್ ಹೋಗ್ಕಂದ ಯಾವ ನಾವು ತಿಳ್ಕೊಂಡಿವಿ ನಮ್ಮ ಯಾರು ಚಲೋತೆಯಾಗಿ ಕರೆಕ್ಟಾಗಿ ಲಕ್ಷ್ಮಿ ಬಂದಾಗ ಐಶ್ವರ್ಯ ಬಂದಾಗ ಶ್ರೀಮಂತಿಗೆ ಬಂದಾಗ ಕರೆಕ್ಟ್ ಸರಿಯಾಗಿ ಸತ್ ವಿನಿಯೋಗಕ್ಕೆ ಕೊಡೋದು ಮಾಡೋದು ಏನು ಇರ್ತದ ವ್ಯವಸ್ಥೆ ಸತ್ಕಾರ್ಯಕ್ಕೆ ಭಾಳ ಚಂದ ಇರ್ತಾರಂತೆ. ಮತ್ತು ಜೇರ್ ಕಡತ ಅಲ್ಲೇನು ಕೊಡೋ ಸರಿ ಅವ್ರಿಗೇನು ಕೊಡೋ ಸರಿ ಅದಕ್ಕೆ ಯಾಕೆ ಕೊಡ್ಬೇಕು ಸರಿ ಅಂದ್ರು. ಲಕ್ಷ್ಮಿಗೆ ಇನ್ನೊಂದು ಹೆಸರು ಐತಿ ಹಿಂದಿ ಒಳಗೆ ಒಂದು ಸಂಪತ್ತಿಗೆ ಏನಂದ್ರೆ ದೌಲತ್. ದೌಲತ್ ದೌಲತ್ ಅಲ್ಲದ 2 ಲಾಖ. ಹಿಂದಿ ಒಳಗೆ 2 ಲಾಖ ಅಂದ್ರೆ 2 ಹೊಡೆತ. ಲಕ್ಷ್ಮಿ ಒಳಗೆ ಬಂದ್ರೆ ಒಂದೇ ಹೊಡೆತ ಇಲ್ಲೇ ಕೊಟ್ಟು ಬರ್ತಾವಂತ. ಅವಾಗ ಹಿಂಗೆ ಹೊಟ್ಟಾಡ್ತಿರ್ತಾರೆ ಶತದ ಮಾಡ್ಕೊತೈತಿ. ಈ ಪಟ್ಟಿ ಕೇಳ್ಕೊಂತಾರೆ ಬಂತಾರೆ ಜಾತ್ರೆ ಯಾರು ಬರ್ತಾರೆ ಸಲ ಹೇಳಾಕ ಕಡೆ ತಿಂದು ಬಿದ್ದೈತಿ. ರೊಕ್ಕಕ್ಕೆ ಬಂದಾಗ ಗೊತ್ತಾಗಿತ್ತೆ ಏನು ಕೇಳಿರ್ತಂತ ಅವ್ರು ಮುಂದಿನ ರಿಪ್ಲೇಸ್ ಮಾಡ್ತಾರೆ ಬಡವ್ರೆ ಕೈ ಬಿಡೋದು. ಸೌಕರ್ಯ ನಮಸ್ಕಾರ ಸೌಕರ್ಯ ನಮಸ್ಕಾರ ಸೌಕರ್ಯ ಸಾವು ಕರೆ ಅಂತಿದ್ದ ನಿನಗೆ ಸಾವು ಕರೆ ನಮಸ್ಕಾರ ಸೌಕರ್ಯ ಸಾವು ಕರೆ ಎಷ್ಟು ಕಳಿಸಿರಿ ನೋಡಿದರೆ ಸಾವು ಕರೆ ಅಂತ ಹೇಳ್ತಿರ್ತಾರ. ಅಂತಿರ್ತೈತಿ. ಯಾರು ಬರ್ತಾರೋ ಪಟ್ಟಿ ಹೋಗ್ತಾರ ಬಡ್ನಿದ್ರೆ ಇಲ್ಲಿ ಮತ್ತೆ ಎಲ್ಲರೂ ಇಲ್ಲೇ ಕೊಡ್ತಾರೆ. ಭಾಳ ಸಂತೋಷ ನಮಗೆ. ಒಂದೊಂದು ಕಡೆ ಪಟ್ಟಿ ಮುಖ್ಯತಾರೆ ಬೇಡ ಸ್ವಲ್ಪ ಪಟ್ಟಿ ಹೇಳ್ತೀನಿ ಪಾಪ ಪಟ್ನಿಕ್ ಅವನ ಸೌಕಾರ ಹೇಳು ಪಟ್ಟಿ ಹೋಗ್ಯಾರ ಸೌಕಾರ ಬಂತಾರೆ ಜಾತ್ರೆ ಬಂತಾರೆ ಬನ್ಸದ ಯಾರು ಬರ್ತಾರೆ ಪುರಾಣಕ ಅವ್ರಿಗೆ ಇದಕ್ಕೆ ಬಂದಿದ್ದಾರೆ ಕೂದಲು ಹೌದು ಈ ವಾಳೆ ಅವನ ಏನು ವರ್ಷ ಪ್ರಸಾದ ಅವ್ರು ಮತ್ತೊಮ್ಮ ಇವರು ಇಲ್ಲದ ಸಚಕ ಇವ್ರದ್ದು ಪಾಪ ಇವ್ರೇನು ಮುಂದೆ ಇರ್ತದೆ ಅವೇನೇನ್ಬೇಕು ಸಚಕ ಹೆಸರ ಮುಂದೆ ಜಿಲ್ಲೆ ಹಾಕಿಸ್ರಿ ಮುಂದೆ ಜಿಲ್ಲೆ ಹಾಕಿಸ್ರಿ ಅನ್ಕೊಂಡ್ರೆ ನಿಮ್ಗೆ ಹೇಳ್ತೇನೆ. ಇವ್ರು ಬಟ್ಟು ಖುಷಿ ಆದ ನಮ್ಮ ಸೇರ್ಕ್ ಅನ್ನೋದು ಪಟ್ಟಿ ಚಲೋ ಬರೋ ಕತೆ ಸೌಕಾರದು ಜಿಲ್ಲೆ ಕಂಡಾಕತ್ತಾರ ಅಂದ್ರೆ ಭಾಳ ಚಲೋ ಐತಿ ಸೌಕಾರ ಮಾಡ್ಸನ್ರಿ ಅದು ಪಟ್ಟಿ ಹೇಳ್ರಿ ಬರ್ಕೋ ಹೇಳ್ರಿ. ಹೋದ್ಸಲ ಪಟ್ಟಿನೆಲ್ಲ ಬರ್ಕೋ ಇವ್ರು ಹೋದ್ಸಲ ಬುಕ್ ಕಳೆದಾಯ್ತು. ಯಾವಾಗ ಬುಕ್ ಕಳೀತಾವ ಜಯಪ್ಪ ಅಲ್ಲಿ ಕಾರ್ಯಕ್ರಮ ಬಂದಕ್ಕ ನೆನ್ಪಿಟ್ಬೋದು. ಯಾವುದೋ ಒಂದು ಕಾರ್ಯಕ್ರಮ ಯಾವುದೋ ಊರಾಗ ಏನೋ ನಡೆದದ್ದು ತೆಗೆದಂದ್ರೆ ಅಲ್ಲಿ ಸರಿಯಾಗಿ ಪಟ್ಟಿ ಕರೆಕ್ಟ್ ನಡೆದಿತ್ತು, ಬುಕ್ ಕರೆಕ್ಟ್ ವರ್ಷ ಪಾವತಿ ಕರೆಕ್ಟ್ ಇದ್ದು 100 ವರ್ಷ ಆದರೂ ಆ ಜಾತಿ 100 ವರ್ಷ ಮತ್ತೆ ಯಾರ ಪಟ್ಟಿ ಬುಕ್ ಕಳೆದು ಕಲಾಸ್ ಇವ್ರದ್ದು ಪಟ್ಟಿ ಬುಕ್ ಒಂದು ಕಳೆದೈತಿ ಇವ್ರು ಹಚ್ಕಡೆ ಬರ್ಕೋ ಅಂದ್ ಮಾತವ ಮತ್ತೆ ಇವ್ರು ಹಚ್ಕಡೆ ಬರ್ಕೊಂಡ್ರೆ ಅವನು ಜಿಲ್ಲೆಗೆ ಮುಂದೆ ಒಂದು ಅಂದಾನ ಸೌಕಾರ ಈಗ ನೀವಾಟ್ ಹೇಳ್ರಿ ಬರ್ಕೋ ಹೇಳ್ರಿ ಸೌಕಾರ 11 ರೂಪಾಯಿ ಬರ್ಕೋ ಜಿಲೇಬಿ ಬುದ್ಧಿ ಹಾಕ್ಸಾವ ಜಿಲೇಬಿ 11 ರೂಪಾಯಿ ಜಿಲೇಬಿ ಬುದ್ಧಿ ಆಗ್ತೈತಿ. ಅದಕ್ಕೆ ಆಕೆ ಒಳಗೆ ಬರ್ಬೇಕಾದ್ರೆ ಒಂದೇ ಕೊಡ್ತಾ ಇಟ್ಟು ಕೊಟ್ಟ ಒಳಗೆ ಬರ್ತಾಳು. ಇದು ಹಕ್ಕಿಲೆ ಬೇಕಿದ್ದು ಇದಿಲೇ ಇದೆ ಹಾಕಿರ್ತಾಳು. ಇದರಂತೆ ಏನೇನು ಪದಾನಿಲ್ಲ ಧರ್ಮಿಲ್ಲ ಪರೋಪಕಾರಿಲ್ಲ ಏನೇನು ಇಲ್ಲಿರತಕ್ಕಂತ ತಿಳ್ಕೊಂಡು ಇದ್ರ ಮನೆಯಾಗ ಇರಬಾರ್ದು ಅಂತೇಳಿ ಹೊಳ್ಳಿ ಹೋಗು ಮುಂದೆ ದುಬ್ಬಕ್ಕೆ ಒಂದು ಹೊಡೆತ ಕೊಟ್ಟು ಹೋಗ್ತಾಳಂತ ಅವಾಗ ಬಾಗ್ತಾನೆ 2 ಲಾಖ ಅಂದ್ರೆ ದೌಲತ್ 2 ಲಾಖ ಅಂತ ಇಲ್ಲಿ ಮಹಿಷಾಸುರನ ವಾಹನ ಅವನು ವರ್ಣನೆ ಮಾಡ್ಯಾರ. ಚಿದಾನಂದ ಅವಧೂತ ಹೆಂಗ್ ವರ್ಣನೆ ಮಾಡ್ಯಾರಂದ್ರೆ ಕುರದ ಪೆಟ್ಟಿಗೆ ಭೂಮಿ ಬಿರಿಯಿತು. ಕುರದ ಪೆಟ್ಟಿ ಅಂದ್ರೆ ಅದು ಕೊಳದ ಬರೀ ಕ್ವಾಣಿ ವರ್ಣನೆ ಮಾಡ್ಯಾರ ಚಿದಾನಂದ ಅವಧೂತು ಎಲ್ಲ ಒಟ್ಟು ಓದಂಗಿಲ್ಲ ಅವರು. ಬರೀ ಕ್ವಾಣ ಉಸಿರು ಬಿಟ್ಟರೆ ದೇವತೆಗಳ ಮ್ಯಾಲ ಹಾರ ಇಡ್ತಿದ್ರಂತೆ. ಕ್ವಾಣ ಕಣ್ಣ ತೆಗೆದ್ರೆ ಬೆಂಕಿ ಕಿಡಿ ಹೊರಗೆ ಬರ್ತಿದ್ದಂತೆ. ಅದು ಬರು ರಭಸಕ್ಕೆ ಚಂಡ ಮಾರ್ಗ ಬೀಸಬೇಕಿತ್ತಂತೆ. ಧೂಳು ಹುಡಿ
ಒಮ್ಮೆ ಭೂಮಿ ಮ್ಯಾಗಿನ ಕೊಳಗಾಗಿ ಗಿಟ್ಟಂದ್ರೆ ಭೂಮಿ ಬಾಯಿ ಬಿಡ್ತಿತ್ತಂತೆ ಬಾಯಿ ಸಂತಾಪ ಆಗಿರಬಾರ್ದು